ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಇಟ್ಸ್ ಅ ಡಿಫ್ರೆಂಟ್ ವಿಡಿಯೋ. ಹೌ ಡು ಐ ಗೆಟ್ ರೆಡಿ ಫಾರ್ ಎನ್ ಇವೆಂಟ್, ಲೈಕ್ ಸಿಂಪಲ್ ಇವೆಂಟಿಗೆ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಐ ಶ್ಯಾಡೋ ಎಲ್ಲ ಏನೂ ತಂದಿಲ್ಲ, ಅಮ್ಮ ಮನೆಯಲ್ಲಿದ್ದೀನಿ. ಇಲ್ಲಿಂದ ಒಂದು ಫಂಕ್ಷನ್ಗೆ ಹೋಗೋದಿತ್ತು. ಸೊ ಸಿಂಪಲ್ಲಾಗಿ ನಾನು ಹೇಗೆ ಮೇಕಪ್ ಮಾಡ್ಕೋತೀನಿ, ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಈಗ ತಾನೇ ಹೇರ್ ವಾಶ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಹೇರ್ ವಿತೌಟ್ ಕೂಮಿಂಗ್ ಆರ್ ಸ್ಟ್ರೈಟ್ನಿಂಗ್. ವಿತ್ ಸ್ಟ್ರೈಟ್ನಿಂಗ್ ಏನೂ ಮಾಡಲ್ಲ, ಐ ಜಸ್ಟ್ ಲೀವ್ ಇಟ್. ಸಿಂಪಲ್ ಫಂಕ್ಷನ್ ಅದಕ್ಕೋಸ್ಕರ. ಸೊ ಸಿಂಪಲಾಗಿ ನಾನು ಹೇಗೆ ಮೇಕಪ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇರ್ ಟೈ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಯೂಸಿಂಗ್ ಮೆಬ್ಲಿನ್ ಫಿಟ್ ಮಿ ಫೌಂಡೇಶನ್. ಕ್ಯಾಪ್ ಎಲ್ಲ ಉಲ್ಟಾ ಬಲ್ಟಾ ಹೋಗಿದೆ. ಸೊ ಮೆಬ್ಲಿನ್ ಒಮ್ಮೆ ಲೇಟ್ ಆಯಿತು ಅಂತಂದರೆ ಲೆಟ್ಸ್ ಡೂ ದಿಸ್ ಫಾಸ್ಟ್. ಫೌಂಡೇಶನ್ ಇದೆ, ಹಚ್ಕೊಳ್ಳೋದು ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಆ ಡೈರೆಕ್ಷನಲ್ಲಿ ಫೌಂಡೇಶನ್ ಕಾಣಿಸ್ತಾ ಇರಲ್ಲ. ಸೊ ಈ ಕಡೆ ನೋಡೋಣ, ಲೈಟಿಂಗ್ ಜಾಸ್ತಿ ಆಗುತ್ತೆ. ಸೊ ಹಿಂಗೆ ತಗೊಂಡು ಸಾರಿ ಪಾಪು ಇರೋದ್ರಿಂದ ನಾನು ಅಲ್ಲಿ ಇಲ್ಲಿ ಓಡೋಗ್ತಾ ಇದೀನಿ. ಸೊ ಡೈರೆಕ್ಟಾಗಿ ಹಿಂಗೆ ತೊಗೊಂಡು ಡ್ಯಾಬ್ 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 ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ಆ್ಯಕ್ಚುಲಿ ನಂದು ವಿವೋ ಫೋನ್ ಇರೋದು. ನನ್ನ ಸ್ಕಿನ್ ಇಷ್ಟು ಕ್ಲಿಯರಾಗಿ ಸ್ವಲ್ಪನೂ ಇಲ್ಲ, ಫುಲ್ ಆ್ಯಕ್ನಿ ಮಾರ್ಕ್ಸ್ ಇದೆ. ಬಟ್ ವಿವೋ ಫೋನ್ ಅಂತ ಹೇಳಿದ್ನಲ್ಲ, ಡೋಂಟ್ ಫರ್ಗೆಟ್ ಯುವರ್ ನೆಕ್. ಸೊ ಇದಕ್ಕೆ ಮುಂಚೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೆ, ಅದೆಲ್ಲ ಏನು ತೋರಿಸಿಲ್ಲ. ಐ ಆಮ್ ಜಸ್ಟ್ ಶೋಯಿಂಗ್ ಮೈ ಮೇಕಪ್ ರೊಟೀನ್ ಮಾತ್ರ. ನೀವು ಮಾಡ್ಕೋತಿರಕ್ಕಂದ ಐಬ್ರೋಸ್ ಇನ್ನೂ ಮಾಡಿಸಿಲ್ಲ, ತುಂಬ ದಿನ ಆಯಿತು. ನಾನು ಟ್ರೈ ಪಾಡೆ ಬೀಳ್ಸ್ಬಿಡ್ತಾ ಇದ್ದಾಳೆ ನನ್ನ ಮಗಳು. ಫೌಂಡೇಶನ್ ಆದಮೇಲೆ ಸೇಮ್ ಬ್ಲೆಂಡರ್ಗೆ ಇದು ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸರ್, ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿ ಡ್ಯಾಬ್ ಡ್ಯಾಬ್ ಮಾಡ್ಕೋತೀನಿ. ಸೊ ದಟ್ ಅದು ಚೆನ್ನಾಗಿ ಕೂರತ್ತೆ, ಏನು ಕೇಕಿ ಎಲ್ಲ ಆಗಲ್ಲ. ಕಂದಮ್ಮ. ಸೊ ಅದಾದಮೇಲೆ ದಿಸ್ ಇಸ್ ಫ್ರಮ್ ಶುಗರ್ ಫೌಂಡೇಶನ್ ಪೌಡರ್ ಹಚ್ಕೋತಾರೆ. ಏನು ನಾನು ಕಾಸು ಕೊಡ್ತೀನಿ. ಸೊ ದಟ್ ಫೇಸ್ ಆಯಿಲಿ ಆಗಲ್ಲ. ನಂದು ವೆರಿ ಆಯಿಲಿ ಸ್ಕಿನ್, ಅದಕ್ಕೆ ಆಕ್ನಿ ಇಶ್ಯೂಸ್ ಇರೋದು. ಥ್ಯಾಂಕ್ ಗಾಡ್. ನೋಡಿ, ಯಾವ್ದಾದ್ರು ಸಿಂಪಲ್ ಫಂಕ್ಷನ್ ಎಲ್ಲ ಇದೆ ಅಂದರೆ ಪಿಂಪಲ್ ಇರಲ್ಲ. ನಂದೇ ಮನೇಲಿ ಫಂಕ್ಷನ್ ಇದೆ ಅಂದರೆ ಪಿಂಪಲ್ ಇರುತ್ತೆ. ಮಮ್ಮಿ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಕಣ್ಣಿಗೆಲ್ಲ ಕನ್ಸೀಲರ್ ಆಮೇಲೆ ಏನೇನೋ ಅದೆಲ್ಲ ಏನು ಯೂಸ್ ಮಾಡಲ್ಲ. ಜಸ್ಟ್ ಈ ಥರ ಬರುತ್ತೆ, ಆಲ್ಮೋಸ್ಟ್ ಖಾಲಿ ಇಲ್ಲ ಬಫ್ ಇರುತ್ತೆ. ಆಫೀಸಿಗೆ ಜಸ್ಟ್ ಇದೊಂದು ಪೌಡರ್ ಹಚ್ಕೊಂಡು ಹೋಗ್ತೀನಿ. ನಾನು ಫೌಂಡೇಶನ್ ಕ್ರೀಮ್ ಎಲ್ಲ ಏನೂ ಅಪ್ಲೈ ಮಾಡಲ್ಲ, ಡೈಲಿ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಮೈ ಫೇವ್ರೆಟ್ ಪಾರ್ಟ್, ಇದು ನೈಕಾದು ಬ್ಲಷ್. ಒಂದು ಆರೆಂಜ್ ಇದೆ, ಒಂದು ಲೈಟ್ ಪಿಂಕ್ ಇದೆ. ಪಿಂಕೇ ಯೂಸ್ ಮಾಡಿದ್ದು ಆಲ್ಮೋಸ್ಟ್ ಖಾಲಿ. ಆ್ಯಂಡ್ ಇದು ನಾನು ಬಫ್ ಅಂತಲೇ ಕರಿತೀನಿ, ಐ ಡೋಂಟ್ ನೋ ಏನೇನು ಕರೀತಾರೆ ನನಗಿದು ಅಂತ. ಸೊ ಇದು ಕೂಡ ಹಾಳಾಗಿ ಹೋಗ್ಬಿಟ್ಟಿದೆ. ಐ ಶುಡ್ ಬೈ ಅನದರ್ ಒನ್. ಪಿಂಕ್ ಡ್ರೆಸ್ಸೇ ಹಾಕ್ಕೊಳ್ತಾರೆ, ಅದರಿಂದ ಸ್ವಲ್ಪ ಪಿಂಕಿ ಪಿಂಕಿ ಪಿಂಕಿ. ಐ ಡೋಂಟ್ ನೋ ಇಟ್ ಸೀನ್. I'll soon change my phone.
ಸ್ವಲ್ಪ ಮೂಗಿಗೆ ಕಣ್ಣಿಗೆ ಅಷ್ಟೇ. ಮಸ್ಕರ ನಾನು ಮಿಸ್ ಮಾಡೋದೇ ಇಲ್ಲ. ಫಂಕ್ಷನ್ಸ್ ಇದ್ರೆ ನಂಗೆ ಮಸ್ಕರ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಮಮ್ಮಿ ಮನೆಗೆ ತಂದಿಲ್ಲ. ನಾನು ನೆಕ್ಸ್ಟ್ ಟೈಮ್ ಪ್ರಾಪರ್ ಮೇಕಪ್ ವಿಡಿಯೋ ವಿತ್ ಗುಡ್ ಕ್ಯಾಮ್ರಾ ಮಾಡ್ತೀನಿ. ಓಕೆನಾ, ಲೈಕ್ ಗುಡ್ ಫೋನ್. ಸೊ ಮೇಕಪ್ ಫಿಕ್ಸರ್ ಅಷ್ಟೇ. ಲೆಟ್ ಇಟ್ ಡ್ರೈ. ಬೇಕಾಗಿ ಡ್ರೆಸ್ ಹಾಕೊಂಬಂದೆ. ಈಗ ಕೂಂಬಿಂಗ್ ಟೈಮ್. ಕೂಮ್ ಮಾಡಾದ್ಮೇಲೆ ನನ್ನ ಹೇರ್ ಇನ್ನೂ ವರ್ಸ್ಟ್ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಗ್ನೋರ್ ಮೈ ಮಾಮ್ಸ್ ವಾಯ್ಸ್ ಇನ್ ದ ಬ್ಯಾಕ್ಗ್ರೌಂಡ್. ಪಾಪು ಡ್ರೆಸ್ ಹಾಕಕ್ಕೆ ಡ್ರೆಸ್ ಕೊಟ್ಬಿಟ್ಟು ಬಂದೆ. ವಾವ್ ಕದಮ್ಮ ನೋಡಿ, ಹೀಗೆ ರೆಡಿ ಮಾಡಿದ್ದೀನಿ. ಸ್ವೆಟ್ ಆಗೋದೊಳಗೆ ಜುಟ್ಟು ಹಾಕೋಷ್ಟೊತ್ತಿಗೆ ಮಮ್ಮಿ ಡ್ರೆಸ್ ಹಾಕಿದ್ರು. And doll is ready. Say bye. So hair style straightening ಎಲ್ಲ ಏನಿಲ್ಲ, ಸಿಂಪಲ್ ಆಗಿ ಮೇಲೊಂದು ಕ್ಲಿಪ್ ಹಾಕ್ಬಿಡ್ತೀನಿ ಅಷ್ಟೇ. ಡನ್ ವಿತ್ ಮೈ ಹೇರ್ ಸ್ಟೈಲ್. ಹಾಗೆ ಸ್ವಲ್ಪ ಅದನ್ನು ಸ್ಟ್ರೈಟನ್ ಮಾಡಿ ಸುಮ್ಮನೆ ಕೂದಲು ಹಾಳಾಗುತ್ತೆ. ಆಲ್ರೆಡಿ ಸಿಕ್ಕಾಪಟ್ಟೆ ಹೇರ್ ಫಾಲ್, ಯಾಕೆ? ಓಕೆ. ಸೊ ಲಿಪ್ಸ್ಟಿಕ್ ಹಾಕೊಂಡು ಇಯರಿಂಗ್ ಹಾಕೊಂಡು ಬೊಟ್ಟು ಇಟ್ಕೊಂಡ್ರೆ ಆಯಿತು. ಸೊ ಪಿಂಕ್ ಡ್ರೆಸ್ ಇರೋದ್ರಿಂದ ದಿಸ್ ಒನ್ ಇಸ್ ಫ್ರಮ್ ಕಲಬಾರ್. ಪಿಂಕ್ ಲಿಪ್ಸ್ಟಿಕ್ ಹಾಕೋತಾ ಇದೀನಿ. ದಿಸ್ ಇಸ್ ನಾಟ್ ಮ್ಯಾಟ್, ದಿಸ್ ಇಸ್ ದಟ್ ಶೈನಿಂಗ್ ಒನ್. ಚೆನ್ನಾಗಿರುತ್ತೆ ಫಂಕ್ಷನ್ಗೆಲ್ಲ ಅಂತ. ಐ ಶಾಡೋ ಬಂದಿಲ್ಲ ಅಲ್ವಾ, ಇಲ್ಲಿರೋ ಎಕ್ಸ್ಟ್ರಾ ಅಂತ ತೊಗೊಂಡು ಅಷ್ಟೇ. ಡನ್. ಸೊ ಇಯರಿಂಗ್ಸ್ ಹಾಕೊಳ್ತಾ ಇದ್ದೀನಿ. something not heavy, this is very lightweight. ಅದಕ್ಕೋಸ್ಕರ that's it. ಬೊಟ್ಟು ಇಟ್ಕೊಂಡ್ಬಿಡೋಣ ಆ್ಯಂಡ್ ವಾಚ್ ಹಾಕೋಬೇಕು. ಸೊ ಇದು ಕಲರ್ ಬಾರ್ದೆ, ಅದು ನೇಮ್ ಎಲ್ಲ ಅನಿಸೋಗ್ಬಿದೆ. ಯಾವಾಗಲೂ ನಾನು ಜಸ್ಟ್ ಚುಕ್ಕಿ ಇಟ್ಕೊಳ್ತೀನಿ ಅಷ್ಟೇ. ನಾನು ಮಿರರಲ್ಲಿ ನೋಡ್ಕೊಂಡು ಅಭ್ಯಾಸ. ಸೊ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಲ್ಲ ಎಲ್ಲಿ ನೋಡ್ಬೇಕು, ಎಲ್ಲಿ ಇಟ್ಕೋಬೇಕು ಅಂತ. ಓಕೆ, ಚುಕ್ಕಿ ಹೋಗಿಲ್ಲ, ಒಂದು ಶೇಪ್ ಆಗೋಗಿದೆ. ಆ್ಯಂಡ್ ವಾಚ್ ಹಾಕ್ಕೊಂಡ್ರೆ ಮುಗಿತು. ಕಂಫರ್ಟಬಲ್ ಆ್ಯಂಡ್ ಈಸಿ ಮೇಕಪ್. ದಿಸ್ ಇಸ್ ಹೌ ಐ ಡೂ. ಏನಾದರೂ ತಪ್ಪಾಗಿದ್ರೆ ಐ ಸೀರಿಯಸ್ಲಿ ಡೋಂಟ್ ಹ್ಯಾವ್ ಎನಿ ಐಡಿಯಾ. ನಾನು ಹೇಗೆ ಮಾಡ್ಕೋತೀನಿ ಅಂತ ತೋರಿಸಿದ್ದೀನಿ ಅಷ್ಟೇ. ಸೊ ಎಸ್, ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ನಾವು ಮಾಡ್ಕೋ ರೀತಿ. ಆ್ಯಂಡ್ ದಿಸ್ ಇಸ್ ವೆರಿ ಕ್ವಿಕ್. ಏನು ಟೈಮ್ ಕನ್ಸ್ಯೂಮಿಂಗ್ ಇಲ್ಲ, ನೋ ಟು ಮೆನಿ ಸ್ಟೆಪ್ಸ್, ಜಸ್ಟ್ ಬೇಸಿಕ್ ಮೇಕಪ್. ಆ್ಯಂಡ್ ನಾ ಎವ್ರಿಡೇ ಆಫೀಸಿಗೆ ಕಣ್ಣಿಗೆ ಕಾಜಲ್ ಮಸ್ಕರ ಏನೂ ಹಚ್ಚಲ್ಲ. ಫಂಕ್ಷನಿಗೆ ಮಾತ್ರ ಸ್ವಲ್ಪ ಮಸ್ಕರ ಹಾಕ್ಕೊಳ್ತೀನಿ. ಬಟ್ ಮಸ್ಕರ ಇಲ್ಲ ಇವತ್ತು, ಕಣ್ಣು ಪೇಲ್ ಕಾಣಿಸ್ಬಾರ್ದು ಅಂತ ಹೇಳಿ ಮಮ್ಮಿದು ಕಾಜಲ್ ತೊಗೊಂಡು ಬಂದೀನಿ. ಜಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ. ಆ್ಯಂಡ್ ಐ ಆಮ್ ಡನ್. ಹೇಗಿದೆ ನಾನು ಔಟ್ಫಿಟ್ ಕೂಡ ತೋರಿಸ್ತೀನಿ. ಸೊ ಎಸ್, ಫೈನಲಿ ಹೀಗಿದ್ದೀನಿ. ನಾನು ಕರ್ಲಿ ಹೇರ್ ಇಗ್ನೋರ್ ಮಾಡಿ ಇಲ್ಲಿ
ಮಿನಿ ಹಾಲ್ನಲ್ಲಿ ನಾನು ರೆಡಿ ಆಗಬೇಕಿತ್ತು ಅನ್ಸುತ್ತೆ. ನ್ಯಾಚುರಲ್ ಲೈಟಿಂಗ್ ಇತ್ತು. ಐಬ್ರೋಸ್ ಎಲ್ಲ ಏನೂ ಮಾಡಿಸಿಲ್ಲ. ಸೊ ಹೀಗೆ ಕಾಣಿಸ್ತಾ ಇದ್ದೀನಿ. ದಿಸ್ ಇಸ್ ಮೈ ಸಿಂಪಲ್ ಗೌನ್. ಈ ರೀತಿ ಇದೆ. ಆಲ್ ರೆಡಿ ಟು ಗೋ. ಇಲ್ಲಿ ಹಾಲ್ನಲ್ಲೂ ಲೈಟಿಂಗ್ ಚೆನ್ನಾಗಿದೆ ಅನ್ನಿಸ್ತು. ಸೊ ಹೋಪ್ ನನ್ನ ಈ ಸ್ಮಾಲ್ ಬೇಸಿಕ್ ಮೇಕಪ್ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಹಾಗೆ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ನೆಕ್ಸ್ಟ್ ಅಂತ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಲಾಟ್ಸ್ ಆಫ್ ವ್ಲಾಗ್. ಬಾಯ್ ಬಾಯ್.